ಒಂದೇ ಕುಟುಂಬದ 5 ಏನಾಗಿದ್ದಾರೆ ಅಂದ್ರೆ ಸ್ಥಳದಲ್ಲೇ ಸಾವನ್ನಪ್ಪಿರುವಂತಹ ಘಟನೆ ನಡೆದಿದೆ. ಇಂದು ಬೆಳಗ್ಗೆ 5 ಗಂಟೆಗೆ ಎಮ್ಮಿಗನೂರು ಅದೋಣಿ ಮಧ್ಯದಲ್ಲಿ ನಡೆದಿರ್ತಕ್ಕಂತ ಈ ಘಟನೆಯಲ್ಲಿ 5 ಏನಾಗಿದ್ದಾರೆ ಅಂತಂದ್ರೆ ಸ್ಪಾಟ್ ಅಲ್ಲೇ ಮೃತಪಟ್ಟಿದ್ದಾರೆ. ಹಿಂದೆ ಬರ್ತಿರ್ತಕ್ಕಂತ ಕಾರಲ್ಲಿ ಏನಾಗಿದ್ದಾರೆ ಅಂತಂದ್ರೆ ಇದ್ದಿರ್ತಕ್ಕಂತ 3-4 ಜನ ಏನಾಗಿದ್ದಾರೆ ಗಾಯಾಳುಗಳಾಗಿ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಈ ದಾರುಣ ಘಟನೆ ಎಲ್ಲಿ ನಡೆದಿರ್ತಕ್ಕಂಥದ್ದು ಅಂತಂದ್ರೆ ಆಂಧ್ರದ ಕರ್ನೂಲ್ ಜಿಲ್ಲೆಯ ಎಮ್ಮಿಗನೂರು ಗ್ರಾಮದ ಕೋಟೇಕಲ್ ಬಳಿ ಈ ಒಂದು ಅಪಘಾತ ನಡೆದಿರುವಂತದ್ದು. ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಭೀಕರ ಅಪಘಾತ ಸಂಭವಿಸಿರುವಂತದ್ದು. ವಿಶಾಖಪಟ್ಟಣದ ಅದೋನಿ ಕಡೆಗೆ ಹೊರಟಿದ್ದ ಫಾರ್ಚುನರ್ ಕಾರು ಬೆಂಗಳೂರಿನ ಮಂತ್ರಾಲಯಕ್ಕೆ ಹೊರಟಿದ್ದ ಶಿಫ್ಟ್ ಕಾರಿಗೆ ಏನಾಗಿದೆ ಅಂದ್ರೆ ಡಿಕ್ಕಿ ಹೊಡೆದಿರುವಂತದ್ದು. ಅಲ್ಲಿ ಈ ಭೀಕರ ಅಪಘಾತ ಕೂಡ ಸಂಭವಿಸಿದೆ. ಮೊನ್ನೆ ತಾನೇ ಕಳೆದ 4-5 ದಿನಗಳ ಹಿಂದೆ ಮಾಂತೇಶ್ ಬಿಳಲ್ಗಿ ಸರ್ ಅವ್ರದ್ದು ಒಂದು ಕಾರ್ ಆಕ್ಸಿಡೆಂಟ್ ಅನ್ನ ನೋಡಿದ್ವಿ. ಇತ್ತೀಚೆಗೆ ರೋಡ್ ನಲ್ಲಿ ಈ ತರದ ಒಂದು ವಾಹನ ರಸ್ತೆ ಅಪಘಾತ ದುರ್ಮರಣಕ್ಕೆ ಸಾಕಷ್ಟು ಜನರನ್ನ ಈಡು ಮಾಡ್ತಿದೆ. ಎಷ್ಟೇ ಒಂದು ರಸ್ತೆ ಸುರಕ್ಷತಾ ಕವಚಗಳನ್ನ ಸರ್ಕಾರ ತೆಗೆದುಕೊಂಡ್ರು ಕೂಡ ಈ ನಿಟ್ಟಿನಲ್ಲಿ ಸಾಕಷ್ಟು ವಾಹನ ಸವಾರರು ಏನಾಗ್ತಿದ್ದಾರೆ ಅಂತಂದ್ರೆ ಆಕ್ಸಿಡೆಂಟ್ ಗೆ ಬಲಿಯಾಗ್ತಿದ್ದಾರೆ. ಹಿಂದೆ ಬರ್ತಿರ್ತಕ್ಕಂತ ಕಾರಿನಲ್ಲಿ ಇರ್ತಕ್ಕಂತ 2 ವ್ಯಕ್ತಿಗಳು ಅಂದ್ರೆ ಗಂಗಮ್ಮ ಮತ್ತು ನವೀನ್ ಅಂತಕ್ಕಂತ 2 ಜನರಿಗೆ ಏನಾಗಿದೆ ಅಂದ್ರೆ ಭೀಕರವಾಗಿ ಗಾಯಗಳಾಗಿವೆ. ನಮ್ಮ ವಿಜಯವಾಹಿನಿ ನ್ಯೂಸ್ ಚಾನೆಲ್ನಲ್ಲಿ ಪ್ರಮೋಷನ್, ಜಾಹೀರಾತು, ಅಡ್ವರ್ಟೈಸ್ಮೆಂಟ್ ನೀಡಲು ಸಂಪರ್ಕಿಸಿ 9535808456.